ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ನಾನು ಡಾಕ್ಟರ್ ರವೀಂದ್ರ ಮದರಕಿ, ಕಿಡ್ನಿ ರೋಗ ತಜ್ಞ ಹಾಗೂ ಯಶೋಧ ಆಸ್ಪತ್ರೆ ಮುಖ್ಯಸ್ಥ. ಡಾಕ್ಟರ್ ಸುನೀಲ್ ಸಜ್ಜನ್, ಯೂರಾಲಜಿಸ್ಟ್ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜನ್, ಮತ್ತು ಇವರು ಡಾಕ್ಟರ್ ರಾಕೇಶ್ ಪಾಟೀಲ್, ಕಿಡ್ನಿ ರೋಗ ತಜ್ಞ, ನನ್ನ ಕಲೀಗು. ಇವತ್ತಿನ ದಿವಸ ಯಶೋಧ ಆಸ್ಪತ್ರೆಯಲ್ಲಿ ಕಳೆದ 2.5-3 ವರ್ಷಗಳಲ್ಲಿ 28 ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ ಸಕ್ಸಸ್ಫುಲ್ ಆಗಿ. ಇದರಲ್ಲಿ 5 ಜನರಿಗೆ ನಾವು ABO ಇನ್ಕಾಂಪಿಟೇಬಲ್ ಅಂದರೆ ಬ್ಲಡ್ ಗ್ರೂಪ್ ಮ್ಯಾಚ್ ಇಲ್ಲ ಅಂದರೂ ಸಹಿತ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ದೀವಿ. ಯಾಕಂತಂದರೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ 2.5 ಲಕ್ಷ ಸಂಖ್ಯೆಯಷ್ಟು ಜನ ಡಯಾಲಿಸಿಸ್ ಸ್ಟೇಜಿಗೆ ಬರ್ತಾರೆ. ಬಟ್ ಡೋನರ್ ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ದೇಶದಲ್ಲಿ ಸರ್ವೇ ಸಾಮಾನ್ಯ 14,000 ರಿಂದ 15,000 ಜನರಿಗೆ ಮಾತ್ರ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಉಳಿದರೆಲ್ಲರೂ ಡಯಾಲಿಸಿಸ್ ಮಾಡಿಕೊಂಡು ಭಾಳಷ್ಟು ಜನ ಜೀವನ ಕಳೆದುಕೊಳ್ತಾ ಇದ್ದಾರೆ. ಬಟ್ ಇದಕ್ಕೆ ನಾವು ಏನು ಮಾಡಬೇಕಾಗಿದೆ ಅಂದರೆ ಕಿಡ್ನಿ ಡೋನರ್ ಜಾಸ್ತಿ ಮುಂದೆ ಬರಬೇಕಾಗಿದೆ. ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋದೇನು ಇವತ್ತಿನ ಮಟ್ಟಿಗೆ ದೊಡ್ಡದು ಆಗಿಲ್ಲ. ಬಟ್ ಡೋನರ್ ಇಲ್ಲಾರದ ಸಮಸ್ಯೆಯಿಂದ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಭಾಳಷ್ಟು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇವತ್ತು ಯಾಕೆ ನಾವು ಪ್ರೆಸ್ ಮೀಟ್ ಕರೆದೀವಿ ಅಂದರೆ ಇವತ್ತು ನಮ್ಮದಲ್ಲಿ ಲಾಸ್ಟ್ ವೀಕ್ ನಾವು 3 ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. 2 ಅದರಲ್ಲಿ ಅತ್ತಿದರು ಸ್ವಸ್ಥಂದ್ರಿಗೆ ಕಿಡ್ನಿ ಡೊನೇಷನ್ ಮಾಡಿದ್ದಾರೆ. ಅಂದರೆ ಇದು ಒಂದು ನಮ್ಮ ಸಮಾಜಕ್ಕೆ ಒಂದು ಮೆಸೇಜು. ಅಂದರೆ ನಾವು ಕಿಡ್ನಿ ಡೊನೇಷನ್ ಮಾಡಬೇಕಾದ್ರೆ ಇಲ್ಲಿವರೆಗೆ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಗಂಡ ಅಂತ ಅಷ್ಟೇ ಇತ್ತು. ಬೇರೆಯವರು ಸಹಿತ ಕಿಡ್ನಿ ಟ್ರಾನ್ಸ್ಪ್ಲಾಂಟು ಲೀಗಲ್ ಲಿಮಿಟಲ್ಲಿ ನಾವು ಪರ್ಮಿಷನ್ ತೊಗೊಂಡು ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಮನೆಯವರು ಸಹಿತ ಬ್ಲಡ್ ಗ್ರೂಪ್ ಮ್ಯಾಚ್ ಇಲ್ಲ ಅಂದರೂ ಸಹಿತ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಎಷ್ಟು ವರ್ಷದಿಂದ ಕೊಡ್ಬೋದ್ರಿ ಇದು ಸರ್ವೇ ಸಾಮಾನ್ಯ ಡೋನರು 18 ರಿಂದ 65 ವರ್ಷದವ್ರು ಆಗಿರಬೇಕು. ಬಟ್ ಮನೆಯಲ್ಲಿ ಯಾರೂ ಎಲಿಜಿಬಲ್ ಡೋನರ್ ಇಲ್ಲ. ಬಟ್ 65 ವರ್ಷ ಆದಮೇಲೆ ಸಹಿತ ಅವ್ರು ಹೆಲ್ದಿ ಇದ್ದಾರೆ ಅಂತಂದರೆ ಬಾರ್ಡರ್ ಲೈನ್ ಡೋನರ್ ಅಂತ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಕೊಡೋ ಹೊತ್ತಿನಾಗ BP ಶುಗರ್ ಏನಾರ ಚೆಕ್ ಮಾಡ್ತಾರೆ. ಕಿಡ್ನಿ ಡೋನರ್ ಇದ್ದವ್ರಿಗೆ ಎಲ್ಲ ಚೆಕಪ್ ಮಾಡ್ತೀವಿ. ಒಂದು ಕ್ಯಾನ್ಸರ್ ಹಿಡ್ಕೊಂಡು ಏನೂ ಇರಬಾರ್ದು ಅಂತ. ಶುಗರ್ ಇದ್ದವ್ರಿಗೆ ಕಿಡ್ನಿ ಡೋನರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೆಲ್ದಿ ಇದ್ದವರಿಗೆ ಮಾತ್ರ ಕೊಡ್ಲಿಕ್ಕೆ ಅವಶ್ಯಕತೆ ಇದೆ. ಹೆಲ್ದಿ ಇರಬೇಕು. ಅವರು ಕಿಡ್ನಿ ಡೊನೇಷನ್ ಮಾಡಬೇಕಾದವರು ಹೆಲ್ದಿ ಇರಬೇಕು. ಅವ್ರು 2 ಕಿಡ್ನಿನೂ ಹೆಲ್ದಿ ಇರಬೇಕಾಗ್ತೈತಿ. ಯಾಕೆ 1 ಕಿಡ್ನಿ ಅವ್ರಿಗೆ ಉಳಿಬೇಕಾಗ್ತದೆ, 1 ಕಿಡ್ನಿ ಡೊನೇಷನ್ ಮಾಡೋದಿರ್ತದೆ. ಸರ್, 1 ಕಿಡ್ನಿ ಡೋನರ್ ಮಾಡಿದ್ಮೇಲೆ ಅವ್ರು ಎಷ್ಟು ವರ್ಷ ಬದುಕ್ಬೋದು ಸರ್? ಅವರು ಕಿಡ್ನಿ ಕೊಟ್ಟ ಮೇಲೆ ಅವ್ರು ಏನಾರ ಆಯುಷ್ಯ ಕಡಿಮೆ ಆಗ್ತಿದೆ ಅಂತ ಇವ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದು ಏನೂ ಆಯುಷ್ಯ ಕಡಿಮೆ ಆಗೋದಿಲ್ಲ ರೀ. ಕಿಡ್ನಿ ಕೊಟ್ಟವರು ಸಹಿತ ನಾರ್ಮಲ್ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದು ಯಾಕೆ ಹೇಳ್ತೀನಿ ಅಂದ್ರೆ, ಹುಟ್ಟಬೇಕಾದ್ರೂ ಸಹಿತ ನಾರ್ಮಲ್ ಆಗಿ 1000ರಲ್ಲಿ ಒಬ್ಬೊಬ್ಬರಿಗೆ ಒಂದೇ ಕಿಡ್ನಿಯಿಂದ ಹುಟ್ಟಿರ್ತಾರೆ. ಅವರು ಡಾಕ್ಟರ್ ಕಡೆ ಬರೋ ಪ್ರಸಂಗ ಬರಂಗಿಲ್ಲ. ನಾವಾಗಿ ಇದನ್ನು ಡ್ಯಾಮೇಜ್ ಮಾಡ್ಕೊಂಡ್ರೆ ಮಾತ್ರ ಡಾಕ್ಟರ್ ಕಡೆ ಬರಬೇಕಾಗುತ್ತೆ. ನೀವು 1 ಕಿಡ್ನಿ ಮೇಲೆ ಅವರು ಬದುಕ್ಬೋದು ಅನ್ಸೋದು. ಓಕೆ ಸರ್, ಹೆಸರು ಹೇಳಿ. ನಾನು ಡಾಕ್ಟರ್ ರವೀಂದ್ರ ಮದರಕಿ, ಕಿಡ್ನಿ ರೋಗ ತಜ್ಞ, ಯಶೋಧ ಆಸ್ಪತ್ರೆ. ಥ್ಯಾಂಕ್ ಯು ಸರ್. ಓಕೆ ಸರ್. CEO ಯಶೋಧ ಹಾಸ್ಪಿಟಲ್. ನಮ್ಮ ಹತ್ರ ಮೊನ್ನೆ 2 ಕಿಡ್ನಿ ಸಕ್ಸಸ್ಫುಲ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ. ಇಲ್ಲಿಂದ 28 ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ. ಅದರ ಹೆಚ್ಚಿನ ರೂವಾರಿಯನ್ನು ತಗೊಂಡವರು ಡಾಕ್ಟರ್ ಸುನೀಲ್, ಯೂರಾಲಜಿಸ್ಟ್. ಅವರು ಅದ್ರ ಬಗ್ಗೆ ಒಂದೆರಡು ನಿಮಿಷಗಳನ್ನು. ನಮಸ್ಕಾರ, ನಾನು ಡಾಕ್ಟರ್ ಸುನೀಲ್ ಕುಮಾರ್ ಸಜ್ಜನ್ ಅಂತ, ಯೂರಾಲಜಿಸ್ಟ್ ಆ್ಯಂಡ್ ಚೀಫ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್, ಯಶೋಧ ಆಸ್ಪತ್ರೆ. ನಮ್ಮಲ್ಲಿ ಹೆಮ್ಮೆಯ ವಿಷಯ ಏನಂದರೆ, ನಾವು ಆಲ್ರೆಡಿ ಈಗ 3 ವರ್ಷದಲ್ಲಿ 28 ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. 28 ಟ್ರಾನ್ಸ್ಪ್ಲಾಂಟಲ್ಲಿ ಫಸ್ಟ್ ಇನಿಷಿಯಲಿ ಬೇರೆಯವ್ರ ಹೆಲ್ತ್ ತೊಗೊಂಡು ಅಂದರೆ ಟ್ರಾನ್ಸ್ಪ್ಲಾಂಟ್ ಟೀಮ್ ಬರ್ತಿತ್ತು. ಬಟ್ ಇನ್ನೊಂದು ಏನು ವಿಷಯ ಅಂದರೆ, ಈಗ ಯಶೋಧ ಆಸ್ಪತ್ರೆಯಲ್ಲಿ ನಾವೇ ಆಗಿರೋದ್ರಿಂದ ಇಂಡಿವಿಜುವಲ್ ಆಗಿ ನಾನು ಲೀಡ್ ಮಾಡಿ ನನ್ನ ಜೂನಿಯರ್ಸ್ ಕರ್ಕೊಂಡು ನಮಗೆ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಮಾಡ್ತಾಯಿದ್ವಿ. ನಮಗೆ ಬೇರೆಯವರ ಅವಶ್ಯಕತೆಯೂ ಇಲ್ಲ ಈಗ. ಸೊ ಇಂಡಿಪೆಂಡೆಂಟ್ಲಿ ವಿ ಆರ್ ಹ್ಯಾಪಿ ಟು ಪರ್ಫಾರ್ಮ್ ರೀನಲ್ ಟ್ರಾನ್ಸ್ಪ್ಲಾಂಟ್. ಈಗ ನಾವು ರೀನಲ್ ಟ್ರಾನ್ಸ್ಪ್ಲಾಂಟನ್ನು ನಾವು ಸ್ವಂತವಾಗಿ ನಾನು ಲೀಡ್ ಮಾಡಿ ನಮ್ಮ ಜೂನಿಯರ್ಸನ್ನು ತಗೊಂಡು ಮಾಡ್ತಾಯಿದ್ದೀವಿ. ಸೊ ಇದಕ್ಕೆ ಸಪೋರ್ಟ್ ಆದಂಥ ಡಾಕ್ಟರ್ ಮದರಕಿ ಸರ್, ಚೀಫ್ ಮೆಥಾಲಜಿಸ್ಟ್ ಆ್ಯಂಡ್ ಹೆಡ್ ಆಫ್ ದಿ ಯಶೋಧ ಹಾಸ್ಪಿಟಲ್, ಆ್ಯಂಡ್ ಸಿರೋ ಸರ್ ಅಂತ ಕುಂದನ್ ಸರ್, ಇವರೆಲ್ಲ ಬೆಂಬಲದಿಂದ ನಾವು ಇದೊಂದು ಅಚೀವ್ಮೆಂಟ್ ಅಂತ ಹೇಳ್ತೀವಿ. ಟೋಟಲ್ ಎಷ್ಟು ಜನರಿಗೆ ಟ್ರಾನ್ಸ್ಪ್ಲಾಂಟ್ ಆಗಿದೆ? ಇಲ್ಲ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಟೋಟಲ್ 28 ಟ್ರಾನ್ಸ್ಪ್ಲಾಂಟ್ ಆಗಿದೆ. 28 ಜನದ ಟ್ರಾನ್ಸ್ಪ್ಲಾಂಟ್ ನಾವು ಇದು ಮಾಡಿದ್ದೀವಿ. ಇದು ಮ್ಯಾಕ್ಸಿಮಮ್ ನಂಬರ್ ಬಿಜಾಪುರಲ್ಲಿ ಕಂಪೇರ್ ಎಲ್ಲ ಆಸ್ಪತ್ರೆ ಕಂಪೇರ್ ಮಾಡಿದ್ರೆ ನಮ್ಮ ಯಶೋಧ ಆಸ್ಪತ್ರೆಯಲ್ಲಿ 28 ಟ್ರಾನ್ಸ್ಪ್ಲಾಂಟ್ ನಾವೀಗ ಮಾಡಿದ್ದೀವಿ. ಈಗ ರಾಜ್ಯದಲ್ಲಿ ಯಶೋಧ ಹಾಸ್ಪಿಟಲ್ನೇ ಕಿಡ್ನಿ ಟ್ರಾನ್ಸ್ಪ್ಲಾಂಟಲ್ಲಿ ಮೊದಲ ಸ್ಥಾನದಲ್ಲಿ ಇಲ್ಲ, ನಮ್ಮ ಬಿಜಾಪುರದಲ್ಲಿ ಮತ್ತು ನಮ್ಮ ಯಶೋಧ ಆಸ್ಪತ್ರೆ ಮುಂಚೂಣಿಗೆ ನಾವು 28 ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ 3 ವರ್ಷದಲ್ಲಿ. ಉತ್ತರ ಕರ್ನಾಟಕದಲ್ಲಿ ಯೂಶ್ವಲಿ ಮುಂಚೆ ಸ್ಟಾರ್ಟ್ ಮಾಡಬೇಕಾದ್ರೆ
ಒಂದು ಟೀಮ್ ಅಂತ ಬರ್ತಿತ್ತು ಹೆಲ್ಪಿಗೋಸ್ಕರ ಬೆಂಗಳೂರಿಂದ ಹುಬ್ಳಿಯಿಂದ ಟೀಮ್ ಬರ್ತಿತ್ತು. ಬಟ್ ಈಗ ನಾವು ಬಿಜಾಪುರ, ಬಾಗಲಕೋಟೆ, ರಾಯಚೂರು, ಗುಲ್ಬರ್ಗ, ಬೀದರ್ ಈ 4-5 ಡಿಸ್ಟಿಕಲ್ಲಿ ಕಂಪೇರ್ ಮಾಡಿದ್ರೆ ನಾನು ಒಂದು ಟೀಮನ್ನು ರೆಡಿ ಮಾಡಿ ಲೀಡ್ ಮಾಡ್ತಾ ಇದ್ದೆ. ಸರ್ ವಾರಕ್ಕೊಂದು ಸರಿ ಮಾಡ್ತಾರೋ 15 ದಿವ್ಸಕ್ಕೆ ಒಂದು ಸರಿ ತಿಂಗಳಿಗೆ ಒಂದು ಸರಿ? ಡಿಪೆಂಡ್ಸ್ ಅಪಾನ್ ಡೋನರ್ ಅವೈಲಬಿಲಿಟಿ, ಎಷ್ಟು ಜನ ಪೇಷಂಟ್ಸ್ ಇರ್ತಾರೆ ಅದ್ರ ಮೇಲೆ. ನಮ್ಮಲ್ಲಿ ಆನ್ ಆ್ಯಂಡ್ ಆವ್ರೇಜ್ ಒಂದು ತಿಂಗಳಿಗೆ 1 ಟ್ರಾನ್ಸ್ಪ್ಲಾಂಟ್, ಅಂದರೆ ಫಸ್ಟ್ ಇಯರಲ್ಲಿ ನಾವು ಒಂದು 7 ಟ್ರಾನ್ಸ್ಪ್ಲಾಂಟ್ ಅಷ್ಟೇ ಮಾಡಿದ್ವಿ. ಸೆಕೆಂಡ್ ಮತ್ತು ಥರ್ಡ್ ಇಯರಲ್ಲಿ ಆಲ್ಮೋಸ್ಟ್ 20 ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ಎಷ್ಟು ವರ್ಷದಿಂದ ಎಷ್ಟು ವರ್ಷ ತನಕ ಕಿಡ್ನಿ ಕೊಡ್ಬೋದು? 18 ವರ್ಷದಿಂದ 65 ವರ್ಷದವರೆಗೆ ಯೂಶ್ವಲಿ ಕಿಡ್ನಿ ಕೊಡ್ಬೋದು. ಅವ್ರಿಗೆ ಏನು ಎಫೆಕ್ಟ್ ಏನಿಲ್ಲ? ಏನು ಎಫೆಕ್ಟ್ ಆಗಿಲ್ಲ ಸರ್. ಕಿಡ್ನಿ ಡೊನೇಷನ್ ಇದೆ, ನಾವೆಲ್ಲ ಟೆಸ್ಟ್ ಮಾಡ್ತೀವಿ ಅವರಿಗೆ. ಅವ್ರಿಗೆ ನಮಗೇನಾದ್ರೂ ಪ್ರಾಬ್ಲಮ್ ಆಗಲಿ, ನನ್ನ ಮಗನಿಗೆ ಕಿಡ್ನಿ ತೊಗೊಳ್ಳಿ ಅಂತ ನಮ್ಗೆ ಅದು ಒಂದು ವೇಳೆ ರಿಲೇಷನ್ ಇರಲಿಲ್ಲ ಅಂದ್ರೆ ಅದರ್ಸ್ನು ಇಲ್ಲ ಸರ್. ಅದೊಂದು ಸ್ಟ್ರಿಕ್ಟ್ ರೂಲ್ಸ್ ಇದಾವೆ. ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ ರಿಲೇಟಿವ್ಸ್ ಅಂತ ಒಂದು ರೂಲ್ಸ್ ಇದಾವೆ. ಆ ರೂಲ್ಸ್ ಪ್ರಕಾರನೇ ತೊಗೊಂಡು ಬೇರೆದವ್ರು ಯಾರೋ ಬಂದು ನಾವು ಕಿಡ್ನಿ ದಾನ ಮಾಡ್ತೀವಿ ಅಂತಂದ್ರೆ ಅದು ರೂಲ್ಸ್. ಅವ್ರು ಒಂದು ವೇಳೆ ಕೊಟ್ಟರು ಅಂದ್ರೆ ಎಷ್ಟು ವರ್ಷ ಬದುಕ್ಬೋದು ಸರ್ ಅವರು? ಯೂಶಲಿ ಆನ್ ಆ್ಯಂಡ್ ಆವರೇಜ್ 95% ಸಕ್ಸಸ್ ರೇಟ್ ಇದೆ. 10ರಿಂದ 15% ಅಂತ ಹೇಳ್ತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ಅವ್ರು ಹೆಂಗೆ ಕಾಪಾಡ್ಕೊತಾರೆ. ಈ ಕಿಡ್ನಿ ಡೊನೇಷನ್ ಆದಮೇಲೆ ನಾವು ಭಾಳ ಕೇರ್ಫುಲ್ ಆಗಿರಬೇಕು. ಅವರು ಇನ್ಫೆಕ್ಷನ್ ಜಾಸ್ತಿ ಆಗ್ತಿರ್ತಾವೆ. ನಾವು ಅವ್ರಿಗೆ ಕಿಡ್ನಿ ಹೊರಗೆ ಹಾಕಬಾರ್ದು. ಮನುಷ್ಯನಲ್ಲಿ ನಾವು ಅವ್ರಿಗೆ ಒಂದಿಷ್ಟು ಡ್ರಗ್ಸ್ ಕೊಡ್ತೀವಿ, ಇಮ್ಯುನೋಸಪ್ರೆಸೆಂಟ್ ಅಂತ. ಸೊ ನಮ್ಮ ನೆಗಡಿ ಬಂದರೆ, ಜ್ವರ ಬಂದರೆ ನಮಗೆ ಜಲ್ದಿ ಹೋಗ್ತದೆ. ಬಟ್ ಅವ್ರಿಗೆ ಹಂಗೆ ಹೋಗಂಗಿಲ್ಲ, ಯಾಕಂದ್ರೆ ಜಲ್ದಿ ಗೊತ್ತಾಗಂಗಿಲ್ಲ. ಯಾಕಂದ್ರೆ ನಾವು ಗುಳಿಗೆ ಕಿಡ್ನಿ ಹೊರಗೆ ಹಾಕ್ಬಾರ್ದು ಅಂತ ಹೋಗ್ತೀವಿ. ಒಂದು ಪರ್ಸನ್ ಕಿಡ್ನಿ ಕೊಟ್ಟ ಮೇಲೆ ಅವ್ರು ಎಷ್ಟು ವರ್ಷ ಏನು ಟ್ರೀಟ್ಮೆಂಟ್ ತೊಗೋಬೇಕಾ? ಯಾರು ಕೊಟ್ಟಿದ್ದವರು? ಕೊಟ್ಟವ್ರಿಗೆ ಯಾವುದೂ ಟ್ರೀಟ್ಮೆಂಟ್ ಬೇಕಿಲ್ಲ. ಕೊಟ್ಟವ್ರು ಕಿಡ್ನಿ ಕೊಟ್ಟವರು ನಾರ್ಮಲ್ ಜನ ನಾವು ಹೆಂಗಿರ್ತೀವಲ್ಲ ಅದೇ ರೀತಿಯೇ ಅವರು. ಜಸ್ಟ್ ನಾವು ಅವರು ಏಜ್ ಆಗಿರ್ತಾರೆ ಅಂತೇಳಿ ಅವ್ರಿಗೆ ಫಾಲೋ ಬರ್ಲಿಕ್ಕೆ ಹೇಳ್ತೀವಿ. ಬಟ್ ಹುಡ್ದಾಗಿನಿಂದಲೂ ಒಂದಿಷ್ಟು ಜನಕ್ಕೆ 1ರಿಂದ 2 ಹುಡ್ದಾಗ 1000 ಮಂದಿ ಆಗೋದು ಕಿಡ್ನಿನೇ ಇರೋಂಗಿಲ್ಲ. ಒಂದು ಕಿಡ್ನಿನಾಗೆ ಜೀವನ ಮಾಡ್ತಿರ್ತಾರೆ. ನಮ್ಮ ಹತ್ರ ಬಂದಿರೋಂಗಿಲ್ಲ ಅವರು. ಏನೋ ಒಂದು ಬೇರೆ ಟೆಸ್ಟ್ ಮಾಡೋದಕ್ಕೋಸ್ಕರ ಗೊತ್ತಾಗ್ಬೋದು. ಬಟ್ ಹಂಗಂತೇಳಿ ನಾವು ಕಿಡ್ನಿ ಡೊನೇಷನ್ ಮಾಡೋರಿಗೆ ಯಾವುದೇ ರೀತಿ ಟೆನ್ಷನ್ ತೊಗೊಳ್ಳೋದು ಅಥವಾ ಏನು ಆಗ್ತದಮ್ಮ ಕೊಟ್ಟು ನನಗೇನು ಆಗ್ತದೆ ಅಂಥದ್ದು ವಿಷಯ ಇಲ್ಲೇ ಇಲ್ಲ. ಸೊ ಒಂದು ಕಿಡ್ನಿ ಕೊಟ್ಟವರು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಒಂದು 10-15 ದಿವಸ ಇನ್ಫೆಕ್ಷನ್ ಆಗ್ಲಾರಂಗೆ ಕಾಡ್ಕೊಳ್ಳೋದು. ಅದಾದಮೇಲೆ ನೆಕ್ಸ್ಟ್ ಅವ್ರು ನಾರ್ಮಲಾಗಿ ಊಟ ಎಲ್ಲ ಮಾಡ್ಕೊಂಡು ಇರೋದು. ಕೊಡ್ಲಕ್ಕೆ ಬರೋಂಥ ಜನಗಳಿಗೆ ಮನುಷ್ಯನಿಗೆ ಎಲ್ಲ ಕ್ಲಿಯರಿಟಿ ಮಾಡಿ ನೀವು ಆಮೇಲೆ ಇದು ಮಾಡ್ತೀವಿ. ಅವ್ರಿಗೆ 2 ಕಿಡ್ನಿ ಚೆನ್ನಾಗಿರ್ತಾವೆ. ಆಮೇಲೆ ಅವ್ರು ಕಿಡ್ನಿ ತೆಗೆದಾದ್ಮೇಲೆ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಬರಲ್ಲ ಅಂತ ನಾವು ಬಂದಾಗಲೇ ನಾವು ಮುಂದೆ ಅದಕ್ಕೆ ಪ್ರಿಪ್ರೇಷನ್ ಅಂತೀವಿ. ಅದೆಲ್ಲ ಪ್ರಿಪ್ರೇಷನ್ ಮಾಡಾದ್ಮೇಲೆ ಬಂದು. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ಡಾಕ್ಟರ್ ಸುನೀಲ್ ಕುಮಾರ್ ಸಜ್ಜನ್, ಯೂರಾಲಜಿಸ್ಟ್, ಯಶೋಧ ಆಸ್ಪತ್ರೆ, ವಿಜಯ. ಥ್ಯಾಂಕ್ ಯು ಸರ್. ಸಲ ಕಿಡ್ನಿ ಪೇಷಂಟು ಡಯಾಲಿಸಿಸ್ ರೀಚ್ ಆದರೆ ನಾರ್ಮಲ್ ಲೈಫ್ ಲೀಡ್ ಮಾಡಬೇಕಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬೆಸ್ಟ್. ಡಯಾಲಿಸಿಸ್ ಮೇಲೆ ಭಾಳಷ್ಟು ಕಾಂಪ್ಲಿಕೇಶನ್ ಆಗ್ತಾ ಇರ್ತವೆ. ಅದಕ್ಕೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋಬೇಕು ಒಳ್ಳೆಯದು. ಯಾಕೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗ್ತಾ ಇಲ್ಲ ಅಂದರೆ ಇದಕ್ಕೆ ಮೇನ್ ಇಂಪ್ಯಾಕ್ಟ್ಸು ಡೋನರ್ ಇಶ್ಯೂ. ಅಂದರೆ ಭಾಳಷ್ಟು ಜನ ಡೊನೇಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಒಂದು ಫ್ಯಾಮಿಲಿಯಲ್ಲಿ ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಇಲ್ಲಕ್ಕೆ ಆಗ್ತಿತ್ತು. ಮತ್ತು ಏಜ್ ಲಿಮಿಟ್ ಅಂತೀವಿ ನಾವು 18 to 65 ಅಂತೀವಿ. ಮತ್ತು ಬ್ಲಡ್ ಗ್ರೂಪ್ ಮ್ಯಾಚ್ ಇದರಿಂದ ಮತ್ತು ಕೆಡವರ್ ಡೊನೇಷನ್ ಅಂತೀವಿ. ನಮ್ಮ ದೇಶದಲ್ಲಿ ಇನ್ನೂ ಜನರಲ್ಲಿ ಅವೇರ್ನೆಸ್ ಇಲ್ಲ. ಅಂದರೆ ಯಾರಿಗೆ ಬ್ರೈನ್ ಡೆತ್ ಆಗಿರ್ತದೆ, ಸ್ಟ್ರೋಕ್ ಆಗಿ, ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಆಕ್ಸಿಡೆಂಟ್ ಆದಾಗ ಅವ್ರ ದೇಹದಲ್ಲಿರುವಂಥ ಆರ್ಗನ್ಗಳನ್ನು ಡೊನೇಷನ್, ಅದರಲ್ಲಿ ಕಿಡ್ನಿ ಮೇನ್ ಅಂದರೆ 2 ಕಿಡ್ನಿಗಳನ್ನು ಇಬ್ಬರಿಗೆ ಜೀವದಾನ ಮಾಡ್ಬೋದು. ನಮ್ಮ ಜನರಲ್ಲಿ ಅವೇರ್ನೆಸ್ ಇಲ್ಲದ ಸಲುವಾಗಿ ನಮ್ಮ ಡೊನೇಷನ್ಸ್ ಭಾಳ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ದೇಶದಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕಡಿಮೆ ಇದೆ. ಸ್ಪೆಷಲ್ ಅಂತ ಹೌದು. ಹಾಂ, ಇದೊಂದು ಏನು ಇಂಪಾರ್ಟೆಂಟಪ್ಪ ಅಂದರೆ ಒಂದು ಡೊನೇಷನ್, ನಮ್ಮ ಡೊನರ್ ಪೂಲ್ ಜಾಸ್ತಿ ಮಾಡಲಿಕ್ಕೆ ಇದೊಂದು ಇವತ್ತು ಎಕ್ಸಾಂಪಲ್. ಯಾಕಂದ್ರೆ ಕಾಮನ್ ಆಗಿ ತಂದೆ ತಾಯಿ ಕೊಡ್ತಾರೆ, ಅಕ್ಕ ತಂಗಿ ಕೊಡ್ತಾರೆ, ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಕೊಡ್ತಿರ್ತಾರೆ. ಇವತ್ತಿನ ನಿದರ್ಶನ ನಾವು ಡೋನರ್ ಪೂಲ್ ಅಂದರೆ ನಾವು ಕಿಡ್ನಿ ಡೊನೇಷನ್ ಇನ್ನೂ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಆಗಿರೋದು ಅತ್ತೆಗಳು. ಅಂದರೆ 2 ಅತ್ತೆದರಿಗೆ ಕೊಟ್ಟಿದ್ದಾರೆ ಕಿಡ್ನಿ ಡೊನೇಷನ್. ಇದೊಂದು ಹೌದು, ಸೊಸೆದರಿಗೆ 2 ಸೊಸೆದರಿಗೆ ಕಿಡ್ನಿ ಡೊನೇಷನ್ ಮಾಡಿದ್ದಾರೆ. ಇದೊಂದು ಒಳ್ಳೆಯ ನಿದರ್ಶನ ನಮಗೆ. ಮತ್ತು ಜನರಿಗೆ ಒಂದು ಅವೇರ್ನೆಸ್ಸು. ಅಂದರೆ ನಾವು ಎಲ್ಲರೂ ಅಂದರೆ ಕಿಡ್ನಿ ದಾನ ಮಾಡ್ಬೋದು ಅಂತ. ಅಂದರೆ ಎಲಿಜಿಬಲ್ ಏನು ಗೌರ್ಮೆಂಟ್ ಲೀಗಾಲಿಟಿ ಪ್ರಕಾರ ಏನಿರುತ್ತೆ ಅದ್ರ ಪ್ರಕಾರ ನಾವು 18 to 65 ಇಯರ್ಸು ಮತ್ತು ಎಕ್ಸ್ಟೆಂಡೆಡ್ ಡೋನರ್ ಅಂತೀವಿ. ಅಂದರೆ 75ವರೆಗೂ ಮಾಡ್ಬೋದು ಹೆಲ್ದಿ ಇದ್ದರೆ. ಅದಕ್ಕೆ ಇದೊಂದು ನಾವು ಜನರಿಗೆ ತಿಳಿಸಬೇಕಾಗಿದೆ. ಮತ್ತು ಇನ್ನಷ್ಟು ಕಿಡ್ನಿ ಫೇಲ್ಯೂರ್ ಪೇಷಂಟ್ ಟ್ರಾನ್ಸ್ಪ್ಲಾಂಟ್ ಆಗೋದ್ರಿಂದ ಭಾಳಷ್ಟು ದಿವಸ ನಾವು ನಾರ್ಮಲ್ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ. ಕೊಟ್ಟವ್ರಿಗೆ ಏನೂ ಸಮಸ್ಯೆ ಇರೋಂಗಿಲ್ಲ ರೀ. ಯಾಕಂದರೆ ಕೊಡೋಕ್ಕಿಂತ ಮುಂಚೆನೇ ಅವ್ರಿಗೆಲ್ಲನೂ ಚೆಕಪ್ ಮಾಡಿರ್ತೀವಿ. ನಮ್ಗೆ 2 ಕಿಡ್ನಿ ಇರೋದ್ರಿಂದ 1 ಕಿಡ್ನಿ ಕೊಟ್ಟರೆ ಇನ್ನೊಂದು ಕಿಡ್ನಿ ಮೇಲೆ ನಾರ್ಮಲ್ ಜೀವನ ಮಾಡ್ಬೋದು. ನಾವು 1000 ಜನರಲ್ಲಿ ಒಬ್ಬೊಬ್ಬರಿಗೆ ಹುಟ್ಟಬೇಕಾದ್ರೆ ಸಹ ಒಂದೇ ಕಿಡ್ನಿ ಇರ್ತೈತಿ. ಅವ್ರು ಡಾಕ್ಟರ್ ಕಡೆ ಬರ್ಬೇಕಂತ ಇಲ್ಲ. ಬಟ್ ಪ್ರಿಕಾಷನ್ಸ್ ತೊಗೋಕ್ಕಾಗ್ತದೆ. ಏನು ಕಿಡ್ನಿ ಡೊನೇಷನ್ಸ್ ಪ್ರಾಬ್ಲಮ್ ಅಂದರೆ ಒಂದು ಆಪ್ರೇಷನ್ ಟೈಮ್, ಪೇನ್ ರಿಸ್ಕು, ಮತ್ತು ಒಂದು 3 ಮಂತ್ಸ್ ಭಾಳ ಹೆವಿ ವೇಟ್ ಲಿಫ್ಟ್ ಮಾಡಬಾರ್ದು. ಇಲ್ಲ ಹನಿ ಆಗ್ಲಾರ್ದು ನೋಡ್ಕೊಳ್ಳೋದಾಗ್ತೈತಿ. ಇತ್ತಿತ್ತಲಾಗಿ ಇಷ್ಟು ಅಡ್ವಾನ್ಸ್ ಆಗಿದೆ, ಎಲ್ಲ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡೋದ್ರಿಂದ ಡೋನರ್ದು ಏನು ಹೆಲ್ತ್ ಪ್ರಾಬ್ಲಮ್ ಬರೋಂಗಿಲ್ಲ. ಆದರೆ ನಾವು ಏನು ಫಾಲೋ ಮಾಡ್ತೀವಿ ಅಂದರೆ ಪ್ರತಿ ವರ್ಷಕ್ಕೆ ಒಂದ್ಸಲ ಅವ್ರದ್ದು ಹೆಲ್ತ್ ಚೆಕಪ್ ಮಾಡ್ತಾ ಇರ್ತೀವಿ. ಶುಗರ್, BP ಅಂದರೆ ಇರುವವರಿಗೆ. ಯಾಕೆ ನಾವು ನಿಮ್ಮಂಥವ್ರನ್ನೇ 40 ವರ್ಷ ಆದಮೇಲೆ ಹೆಲ್ತ್ ಚೆಕಪ್ ಮಾಡಬೇಕಾಗಿದೆ. ಒಂದು ಕಿಡ್ನಿ ಡೊನೇಟ್ ಮಾಡಿರ್ತಾರೆ ಅಂದಮೇಲೆ ಅವ್ರಿಗೆ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಬರಬಾರ್ದು ಅಂತ ಪ್ರತಿ ವರ್ಷ ಅವ್ರು ಹೆಲ್ತ್ ಚೆಕಪ್ ಮಾಡ್ಕೊಳ್ತೀವಿ.
ನಾನು ಡಾಕ್ಟರ್ ರವೀಂದ್ರ ಪತ್ರಿಕೆ, ಕಿಡ್ನಿ ರೋಗ ತಜ್ಞ, ಯಶೋಧ ಆಸ್ಪತ್ರೆ ಚೇರ್ಮನ್. ಅಲ್ಲಿಂದ ಪಾಪ ಒಂದು ಕಾರ್ಯಕ್ರಮ